ಪಾಪ ವಯಸ್ಸಾಗಿದೆ, ಅವ್ರಿಗೇನು ಅನಿಸಿದೆ ಏನೋ ಗೊತ್ತಿಲ್ಲ. ನನಗಿನ್ನೂ ನನ್ನ ಗಮನಕ್ಕೆ ಬರಲಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ನಿಮ್ಮ ಜೊತೆಲೇ ಇದ್ದೆ, ಜಾತ್ರೆ ಅದರ ನಂತರ ಮೀಟಿಂಗ್ ಒಂದಡಿ. ನನಗಿನ್ನೂ ನಾನೇನು ತಿಳ್ಕೊಳ್ಳಿಲ್ಲ. ವಯಸ್ಸಾಗಿದೆ, ಅವ್ರ ಬಗ್ಗೆ ಯಾಕೆ ಮಾತಾಡೋದು? ಅಷ್ಟು ಮಾತಾಡಿ ಅಷ್ಟೆಲ್ಲ ತಿಳ್ಕೊಂಡು ಹೇಳಬಾರ್ದೆಲ್ಲ ಹೇಳ್ಕೊಂಡು ಅವ್ರು BJP ಅವ್ರ ಗಮನಕ್ಕೆ ಬಂದರೂ ಅವರನ್ನು ತಗೊಂಡು ಡೆಲ್ಲಿಗೆ ತಗೊಂಡೋಗಿ ಸೇರಿಸ್ಕೊಂತಾರಂದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ BJP ಅವ್ರು ಬಂದು ಯೋಚನೆ ಮಾಡಿ. ನಾವು ನೋಡಿ, ನಾವು ಮನುಷ್ಯರನ್ನ ಪ್ರೀತಿ ಮಾಡ್ತೇವೆ ಕಾಂಗ್ರೆಸ್ನವರು, ಮನುಷ್ಯರ ಮೇಲೆ ವಿಶ್ವಾಸ ಇಟ್ಕೊಡ್ತೇವೆ ಕಾಂಗ್ರೆಸ್ನವರು. ಅದೇ ವಿಶ್ವಾಸ, ಅದೇ ಪ್ರೀತಿ. ಅವ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಗೊತ್ತಿಲ್ಲ. ನೀವು ಹೇಳಿದೆ ನಾನು ಅಷ್ಟೇ. BJP ಅವ್ರಿಗೆ ಹೇಳಬಾರ್ದು ಹೇಳಿ ಮತ್ತೆ ಪುನಃ ನಿಮ್ಮನ್ನ ಬಿಟ್ಟು ಹೋದ್ರಲ್ಲ ಅಂತ ಹೇಳಿದ್ರಲ್ಲ, ಹೇಳಬಾರ್ದು ಹೇಳಿಸ್ಕೊಂಡು ಅವ್ರನ್ನ ಮತ್ತೆ ಪುನಃ ತಗೊಂಡ್ರಲ್ಲ, ಅವ್ರಿಗೆ ಅಭಿನಂದಿಸ್ಬೇಕು ನಾವು. ನಾವು ಮಾಜಿ ಮುಖ್ಯಮಂತ್ರಿಗಳವರು ಹಿರಿಯೋರಿದ್ದಾರೆ, ಅವ್ರಿಗೆ ನೋವಾಗಿದೆ, ಅವ್ರು ಖುಷಿಲಿರಲಿ ಅಂದೇಳಿ ನಾವು ಮಾಡಿದ್ರು, ನಾವು ಸಹಾಯ ಮಾಡಿದ್ರು ಅವರಿಗೆ. ಅವ್ರು ಅದನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ಹೇಳಲಿಕ್ಕಾಗ್ತದೆ? ನೋಡಿ, ಅಧಿಕಾರಕ್ಕಾಗಿ ಬದಲಾವಣೆ ಮಾಡ್ತಾರೋ ಅಥವಾ ಅವರಿಗೆ BJP ಅವರಿಗೆ ಅಧಿಕಾರ ತಪ್ಪೋಗ್ತದೆ ಅಂದೇಳಿ ಇವ್ರ ಕೈಕಾಲಕ್ಕೆ ಬಿದ್ದು ಇವರನ್ನು ಕರ್ಕೊಂಡು ಹೋಗಾರೋ ಅಂದೇಳಿ ಈಗ ಇದ್ರ ನಂತರ ಮತ್ತೆ ತಿಳ್ಕೊಂಡು ಮಾತಾಡ್ತೀನಿ. ನನ್ನ ಲೆಕ್ಕ ಇವ್ರದ್ದು ಅಧಿಕಾರ ತಪ್ಪೋಗ್ತದೆ ಅಂದೇಳಿ ಇವ್ರು ತಿಳ್ಕೊಂಡಿದ್ದಾರೆ. ಹೆದರಿಕೆ ಆಗಿ ಇದ್ದವರು ಬಿದ್ದವರು ಬೈದವರು ಏನು ಹೇಳಿ ಬಿಟ್ಟೋದವ್ರಿಗೆ ಏನು ಯಾವುದೇ ಕಾರಣಕ್ಕೂ ಅವರಿಗೆ ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಅಂದವ್ರಿಗೆ ಮತ್ತೆ ಪುನಃ ಸೇರಿಸ್ಕೊಂತಾರೆ ಅಂದ್ರೆ ಅವ್ರ ಪರಿಸ್ಥಿತಿ, BJP ಅವರ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂದೇಳಿ ಯೋಚನೆ ಮಾಡುವಂಥದ್ದು. ಅದೇ ಹೇಳಿದ್ನಲ್ಲ, ಅವ್ರಿಗೆ ಹೆದರಿಕೆಯಾಗಿ BJPಗೆ ಪೂರ ಕಳ್ಕೊಂಡಿದ್ದಾರೆ. ಅವರು ಈಗೂ ಕಳ್ಕೊಳ್ತೇವೆ ಅಂದೇಳಿ ಹೆದರ್ಕೊಂಡು ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೇನು ಹೇಳಲಿ ನಾನು? ಅವರು ಈಗೂ ಬರ್ಲಿಕ್ಕೆ ರೆಡಿ ಇದ್ದಾರೆ. ನಾವೇ ಸ್ವಲ್ಪ ನಮ್ಮ ಹತ್ರ ಸಾಮರ್ಥ್ಯ ಅದೇ, ನೀವೇ ಬಂದು ಗೆಲ್ಲಬೇಕು ಅಂದೇಳಿ ಇಲ್ಲ, ನಾವು ಗೆಲ್ತೇವೆ ಅಂದೇಳಿ ನಾವು ಸ್ವಲ್ಪ ಬ್ರೇಕ್ ಹಾಕ್ತಾ ಇದ್ದೇವೆ. ನಾನು ತಿಳ್ಕೊಂಡಿದ್ದು ಮನುಷ್ಯರ ಮಾತಿಗೆ ಭಾಳ ಬೆಲೆ ಉಂಟು ನೋಡಿ, ಭಾಳ ಬೆಲೆ ಉಂಟು. ಅದು ಅದಕ್ಕಿಂತ ಬೆಲೆ ಯಾವ ಬಾಂಡ್ ಪೇಪರ್ಗೂ ಇಲ್ಲ, ಯಾವ ಸಿಗ್ನೇಚರ್ಗೂ ಇಲ್ಲ. ಅವ್ರ ಮಾತಿಗೆ ಭದ್ರಾಗಿ ಇರೋದಿಲ್ಲ. ಅವರಿಗೆ ಅಧಿಕಾರಕ್ಕೂ ಅಥವಾ ಅವರಿಗೆ ಏನು ಅವ್ರು ಬದುಕಬೇಕು ಅಂದೇಳಿ ಏನು ಬೇಕಾದರೂ ಮಾಡ್ತಾರೆ ಅಂದರೆ ಅವರನ್ನು ಜನ ಎಲ್ಲಿ ನಂಬ್ತಾರೆ? ಅವ್ರಿಗೆ ಯಾರು ಮರ್ಯಾದೆ ಕೊಡ್ತಾರೆ? ಅವ್ರು ಕಳ್ಕೊಳ್ತಾರೆ ಅಷ್ಟೇ, ಯಾರೇ ಇರಲಿ. ಅದು ನಾನು ಹೇಳಿದ್ನಲ್ಲ, ನಮ್ಮ ಹತ್ರ ಸಾಮರ್ಥ್ಯ ಅದೇ, ನಾವು ಗೆಲ್ತೇವೆ. ಬರುವವರಿಗೆ ಸ್ವಾಗತ, ಯಾವುದೇ ಕಾರಣಕ್ಕೆ ಬರ್ತೆ ಎಂದವರಿಗೆ ನಾವು ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ. ಹೋಗ್ತೆ ಎಂದವರಿಗೂ ಅಷ್ಟೇ ಖುಷಿಯಿಂದ ಕಳಿಸಿದ್ದೇವೆ ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.